ಅಥವಾ ಅಲ್ಲಿರಲಿ ನಾಳೆ ದಿವಸ ಅದು ಕಂಟಿನ್ಯೂ ಆಗುತ್ತೆ ಇನ್ಸರ್. ಅದು ಇನ್ನೊಂದು ರೀತಿ ಕೇಳ್ತಾನೆ, ಉತ್ತರ ಕೊಡ್ತಾನೆ. ಅದು ತುಂಬ ದೃಷ್ಟಾಂತಗಳನ್ನು ಕೊಡ್ತಾರೆ ಆಚಾರ್ಯರು. ಯಾತಕ್ಕೆ ಅವನ ವಾದ ತಪ್ಪು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಾಳೆ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಎಲ್ಲಿ ಬಂತೀಗ? ದೃಷ್ಟ್ವಾ ಸಚೇತನಗಣಾನ್ ಜಠರೇ ಶಯಾನಾನ್ ಆನಂದ ಮಾತ್ರ ಬಪುಷಃ ಶ್ರುತಿ ವಿಪ್ರ ಮುಕ್ತಾನ್ ಧ್ಯಾನಂ ಗತಾನ್ ಶ್ರುತಿಗತಾನ್ ಚ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥೈಕ್ಷತ್. ಬ್ರಹ್ಮಾದಿಕಾನ್ ಸಜ್ಜೀವಿಗಳು, ಕಲಿಪರಾನ್ ದುರ್ಜೀವಿಗಳು. ಬ್ರಹ್ಮಾದಿಕಾನ್ ಸಜ್ಜೀವಿಗಳು ಅತ್ಯಂತ ಶ್ರೇಷ್ಠ ಸುಜೀವಿಗಳು ಬ್ರಹ್ಮದೇವರು. ದುರ್ಜನರು ಅತ್ಯಂತ ಕೆಟ್ಟವನು ಕಲಿ. ಅದಕ್ಕೆ ಬ್ರಹ್ಮಾದಿಕಾನ್ ಸಜ್ಜನರೆಲ್ಲ ಬಂದರು, ಕಲಿಪರಾನ್ ದುಷ್ಟರೆಲ್ಲ ಬಂದರು, ಮನುಜಾನ್ ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿಗೆ ಎಕ್ಸಾಂಪಲ್ ಕೊಟ್ಟಿಲ್ಲ. ಬಹಳ ಆಶ್ಚರ್ಯ ಅಂದರೆ ಮುಕ್ತಿಯೋಗ್ಯರಿಗೆ ಬೆಸ್ಟ್ ಎಕ್ಸಾಂಪಲ್ ಯಾರಾದರೂ ಬ್ರಹ್ಮದೇವರು. ಮುಕ್ತಿ ಅಯೋಗ್ಯರಿಗೆ ಅಂಧತಮಶ ಯೋಗ್ಯರು ಯಾರು ಬೆಸ್ಟ್ ಎಕ್ಸಾಂಪಲ್ಲು? ಆದರೆ ಇದಕ್ಕೆ ಕೊಟ್ಟಿಲ್ಲ, ನಿತ್ಯ ಸಂಸಾರಿಗೆ ಕೊಟ್ಟಿಲ್ಲ. ಯಾಕೆಂದರೆ ದುಃಖದ ವಿಚಾರನಾಗ ಸಾಮಾನ್ಯ ಅಂಥವರೇ ಜಾಸ್ತಿ ಆದ್ದರಿಂದ ಎಕ್ಸಾಂಪಲ್ ಬೇಕಿಲ್ಲ ಅಂತೇಳಿ. ಇತ್ತಂ ಇವ್ರದಿಬ್ಬರದು ಮುಂದೆ ನೋಡಬೇಕು ಗತಿನ. ನಿತ್ಯ ಸಂಸಾರಿಗಳದು ನಿತ್ಯ ಗೋಳು ಅಂತಾರಲ್ಲ, ಅವರೆಲ್ಲ ಯಾರವರು? ನಿತ್ಯ ಏನು ಹೇಳಿದ್ರು ಡಲ್ಲಾಗೇ ಬರೋದು. ಇಬ್ಬ ಸುಖಪಟ್ಟು ನೋಡೋದೇ ಇಲ್ಲ ಅವ್ರನ್ನ. ಅವ್ರು ಏನು ಹೇಳಿದ್ರು ಕೂಡ ಇನ್ನೊಂದೇನೋ ನೆಗೆಟಿವ್ ಥಿಂಕ್ ಮಾಡ್ತಾರೆ. ಇತ್ತಂ ವಿಚಿಂತ್ಯ ಪರಮಃ ಸ್ರಕ್ಷೇ ಹಿ ಚೇತನಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್ ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃತೇ ಬಭೂತ್ಯಾಹ. ದೇವರು ಏನು ಸಂಕಲ್ಪ ಮಾಡದ ಅಂತ ಹೇಳ್ತಾರೆ. ನಾನು ಸೃಷ್ಟಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಏನು ಸೃಷ್ಟಿ ಮಾಡ್ತಾನೆ? ಸ್ರಕ್ಷೇಹಿ ಚೇತನ ಗಣಾನ್, ಚೇತನ ಗಣಗಳನ್ನು ಸೃಷ್ಟಿ ಮಾಡ್ತೇನೆ. ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ. ಏನಾಗಬೇಕು ಅವರಿಗೆ? ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ. ಸುಖ ಸಂಪ್ರಾಪ್ತಯೇ ಯೋಗ್ಯರನ್ನು, ದುಃಖ ಸಂಪ್ರಾಪ್ತಯೇ ಅಯೋಗ್ಯರನ್ನು, ಮಧ್ಯ ಸುಖ ದುಃಖದ ಮಧ್ಯ ಸಂಪ್ರಾಪ್ತಯೇ ನಿತ್ಯ ಸಂಸಾರಿಗಳನ್ನು. ಯಾತಕ್ಕೆ? ತನುಭೃತಾಂ ವಿಹೃತಿಂ ಅಮೇಚ್ಛನ್. ಈ ಸೃಷ್ಟಿ ಕಾರ್ಯ ನನಗೇನು ಪ್ರಯೋಜನ ಕೊಡುತ್ತೆ ಅಂದರೆ ವಿಹಾರ ಅಷ್ಟೇ. ದೇವರಿಗೆ ಇದೆಲ್ಲ ಏನೋ ಕ್ರೀಡಾ ಮಾತ್ರ, ವಿಹಾರ. ಸೋಯಂ ವಿಹಾರ ಇಹ ಮೇ, ನಾನು ಮಾಡ್ತಕ್ಕಂಥ ಈ ವಿಹಾರ ತನುಭೃತ್ ಸ್ವಭಾವ ಸಂಭೂತಯೇ. ತನುಭೃತ್ ಸ್ವಭಾವ ಸಂಭೂತಯೇ ಒಂದೇ ಪದ. ಈ ದೇಹಿಗಳೇನಿದ್ದಾರೆ ಇವರ ಸ್ವಭಾವ ಅಂದ್ರೇನೋ ಶುದ್ಧ, ಯೋಗ್ಯ, ಅಯೋಗ್ಯ, ಮಧ್ಯ. ಅವರವರ ಸ್ವಭಾವ ಪೂರ್ಣವಾಗಿ ಅಭಿವ್ಯಕ್ತವಾಗುತ್ತೆ. ನೂರಾರು ಬೀಜಗಳಿವೆ ಬೀಜಗಳಿವೆ ಅಷ್ಟೇ. ಆದರೆ ಅದನ್ನು ವ್ಯವಸಾಯ ಮಾಡಿದಾಗ ಏನಾಗುತ್ತೆ? ಅದೀಗ ಬೆಳೆದು ಫಲ ಕೊಡೋದು. ಅವಾಗ ಏನು ಕನ್ಫರ್ಮ್ ಆಯಿತು? ಓ, ಇದು ಮಾವಿನ ಗಿಡ, ಇದು ಬೇವಿನ ಗಿಡ ಅಂತ ಪ್ರೂವ್ ಆಯ್ತಾಗ. ಅದು ಬೀಜದ ಎಂಡೇನು? ಪೂರ್ತಿ ವೃಕ್ಷ ಆಗೋದು. ಒಬ್ಬ ಜೀವಿಯ ಸಾರ್ಥಕ್ಯ ಏನು? ಪೂರ್ಣ ಸಾಧನೆ ಮಾಡೋದು. ಯೋಗ್ಯ ಜೀವಿ ಸಾಧನೆ ಮಾಡ್ದ ಅಂದರೆ ವೈಕುಂಠಕ್ಕೆ ಹೋಗಬೇಕು, ವಿರುದ್ಧವಾದವರು ಸಾಧನೆ ಮಾಡ್ದ ಅಂದರೆ ತಮಸ್ಸಿಗೆ ಹೋಗಬೇಕು. ಇನ್ ಬಿಟ್ವೀನ್ ಹಾಗೆ ಇರಬೇಕು. ಇದು 3 ಸ್ಟೇಜ್ ಇದೆ. ಈಗ ಅವರವರಿಗೆ ಸ್ವಭಾವ ಅಭಿವ್ಯಕ್ತಿಗೋಸ್ಕರ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ ಇದು. ಒಂದು ಪರೀಕ್ಷೆ ಮಾಡೋದು ಯಾತಕ್ಕೋಸ್ಕರ? ಓದೋನು ಪಾಸ್ ಆಗ್ತಾನೆ, ಇದೊಂದು ಫೇಲ್ ಆಗ್ತಾನೆ, ತೋರ್ಸೋಕ್ಕೋಸ್ಕರ ಪರೀಕ್ಷೆ. ಇದೇ ನಾನು ಹಾಗೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದೆ ಪರಮಾತ್ಮ. ಸೋಯಂ ವಿಹಾರ ಇಹಮೆ. ಅವ್ರ ಲೋಕ ಬೇರೆ, ಅವ್ರದ್ದೊಂದು ಬೇರೆ ಲೋಕ ಇದೆ. ಹೌದು, ಅವರು ಲಿಂಗಭಂಗ ಇದೆ, ಬೇರೆ ಲೋಕನೂ ಇದೆ. ಅವ್ರು ನಮ್ಮ ಮಧ್ಯೆ ಇರೋದಿಲ್ಲ. ಈಗಿರ್ತಾರೆ, ಬಟ್ ಮುಕ್ತ ಅವರು ಲಿಂಗಭಂಗ ಆದಮೇಲೆ ಅವ್ರದ್ದು ಹೇಗೆ ಮುಕ್ತರಿಗೆ ಬೇರೆ ಜಾಗ ಇದೆಯೋ ವೈಕುಂಠ, ಅಂಧತಮಸ್ಯಾಗ ಅಯೋಗ್ಯರಿಗೆ ಇದೆಯೋ ಇವ್ರಿಗೊಂದು ಜಾಗ ಇದೆ, ಅಲ್ಲಿರ್ತಾರೆ. ಬ್ರಹ್ಮಾಜಿಕಾನ್ ಕಯ ವಿಹೃತಿಂ ಮಮೇಚ್ಛನ್ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃತೇವ ಭೂತ್ಯಾಹ. ಬೆಳೀತಾ ಹೋಗ್ತಾರೆ ಚೇತನಗಳು. ತುಂಬ ಇಂಪಾರ್ಟೆಂಟ್ ಇದು. ಮಾವಿನ ಗಿಡ ಬೆಳೆಯುತ್ತೀಗ, ಬೀಜ ಹಾಕಿದೆ, ಬೆಳೀಲಿಕ್ಕೆ ಶುರುವಾಯಿತು. ಅದು ಬೆಳವಣಿಗೆ ಹೇಗಿರುತ್ತೆ ಅದರದ್ದು? ಮಾವು ಪೂರ್ಣ ಅದೇ ರೀತಿ ಬೆಳೀತಾ ಹೋಗುತ್ತೆ ಹೊರತು ಇದ್ದಿದ್ದ ಓವರ್ನೈಟ್ ಚೇಂಜ್ ಆಗೋದಿಲ್ಲ. ಅದೇ ರೀತಿ ಬೆಳೀತಾ ಹೋಗುತ್ತೆ. ಬೇವಿನ ಗಿಡ ಹಾಗೆ ಬೆಳೆಯುತ್ತೆ, ಈ ಬಾಳೆ ಗಿಡ ಹಾಗೆ ಬೆಳೆಯುತ್ತೆ. ಸೊ ಇವು ಸಾಧನೆ ಅಂತ ಹೇಳಿದರೆ ಯೋಗ್ಯತೆ ತಕ್ಕಂಥ ಸಾಧನೆಯೇ ಆಗ್ತಾ ಇರುತ್ತೆ. ಮುಕ್ತಿಯೋಗ್ಯರ ಸಾಧನೆ ಹೇಗಿರುತ್ತೆ? ಯಾವಾಗಲೂ ಪಾಸಿಟಿವ್ ಆಗಿ ಡಿಫರೆನ್ಸ್ ಮುಂದೆ ಹೋಗ್ತಾನೇ ಇರ್ತಾನೆ. ಹಾಗೆ ಗೊತ್ತಾಯ್ತಾ? ಅವನ ಸಾಧನೆ ಮುಂದುವರಿತಾ ಇರುತ್ತೆ. ಅವನದು ತಮಯೋಗ್ಯ ಅಂತ ಹೇಗಿರುತ್ತೆ? ಫ್ರಮ್ ಬ್ಯಾಡ್ ಟು ವರ್ಸ್ ಆಗ್ತಿರ್ತಾನೆ ಅವನು. ಇವನು ಗುಡ್ ಟು ಬೆಟರ್, ಬೆಟರ್ ಟು ಬೆಸ್ಟ್ ಇವನು ಹೋಗ್ತಾನೆ. ಅವನು ಬ್ಯಾಡ್ ಟು ವರ್ಸ್, ವರ್ಸ್ ಟು ವರ್ಸ್ಟ್ ಅವನು ಹೋಗ್ತಾನೆ. ಜನ್ಮ ಜನ್ಮಕ್ಕೆ ಅದಕ್ಕೆ ಹೇಳಿದ್ದು ಮಾಮ ಪ್ರಾಪ್ಯ ಇವ ಕೌಂತೇಯ ತಥೋ ಯಾತಿ ಅಧಮಾಂ ಗತಿ. ಡೌನ್ ಫಾಲ್ ಅದು.
ಇವರು ಯಾವಾಗಲೂ ಮೇಲೆ ಹೋಗ್ತಿರ್ತಾರೆ, ಕ್ಯಾಲಿ ಹಿಡಿತಾ ಇರ್ತಾರೆ. 2 ಬಸ್ಗಳು, ಹತ್ತೋ ಬಸ್ ಒಂದು ಇಳಿಯೋ ಬಸ್ ಇದೆ. ಹತ್ತೋ ಬಸ್ ಮೇಲೆ ಹೋಗೋದು ನೋಡ್ತೇವೆ, ಕೆಳಗೊಂದು ಮತ್ತೆ ಮೇಲೆ ಹೋಗೋದಿಲ್ಲ, ಹೋಗ್ತಾನೇ ಇರ್ತದೆ ಮೇಲಕ್ಕೆ. ಇವ್ರು ಕೆಳಗೆ ಹಿಡಿಯೋನೋ ಹಿಡಿತಾನೇ ಇರ್ತಾರೆ. ಆ ರೀತಿಯಲ್ಲಿ ನಮ್ಮ ನಿತ್ಯ ಜೀವನ ಸಾಧನೆ ನೋಡ್ಕೋಬೇಕು ನಾವೀಗ. ನಮ್ಮ ಸಾಧನೆ ಪಾಸಿಟಿವ್ ಆಗಿದೆ ಅಂದರೆ ಏನಾಗಿರಬೇಕದು? ಮನಸ್ಸಿನಲ್ಲಿ ಏನು ಮನಸ್ಸಿನ ಮುಖ್ಯವಾದ ಮೋಕ್ಷ ಏನೋ ಸುಖ. ಅದು ಸುಖದ ಅಭಿವೃದ್ಧಿ ಮನಸ್ಸಿನೊಳಗೆ ಆಗ್ತಾ ಇದ್ದರೆ ಸಾಧನೆ ಸರಿಯಾಗಿದೆ ಅಂತ ಅರ್ಥ. ಅದು ಆಗ್ತಾ ಇಲ್ಲ ಅಂದರೆ ಏನರ್ಥ? ಸಾಧನೆ ದಾರಿ ತಪ್ಪಿದೆ ಅಂತ ಅರ್ಥ. ಸುಖಾನುಭವ ಬರುತ್ತೆ. ಅದಕ್ಕೆ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಹೇಳಿಬಿಡ್ತಾರೆ, ಮುಕ್ತಿಗೂ ಮುಕ್ತನಿಗೂ ಅವನು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆ ಸ್ಟೇಜೇ ಬಂದುಬಿಟ್ಟಿರ್ತಾನೆ ಅಪ್ರೋಷ್ಟ ಜ್ಞಾನಿ, ಗೊತ್ತಾಯ್ತಾ? ಇನ್ನೇನು ಲಾಸ್ಟ್ ಎಕ್ಸಾಮ್ ಕೊಡೋನು ಹೇಗಿರ್ತಾನೆ? ನಾಳೆ ಲಾಸ್ಟ್ ಪೇಪರ್ ಇದೆ ಅಂತ ತಿಳ್ಕೊಳ್ಳಿ. ಇನ್ನು ಮುಗಿಸ್ತವನಿದ್ದಾನೆ, 1 ಪೇಪರ್ ಬಾಕಿ ಇದೆ ಅಷ್ಟೇ. ಅದೇನು ಫಾರ್ಮ್ಯಾಲಿಟಿ ಪರೀಕ್ಷೆ ಆಗೋದು ಅಷ್ಟೇ. ಓದಿಗೆಲ್ಲ ಮುಗಿದೋಗ್ಬಿಟ್ಟಿದ್ದಾನೆ, ಬರೋದು ಬಂದುಬಿಟ್ರೆ ಆಗೋದು ಅಷ್ಟೇ. ಆ ಸ್ಟೇಜಲ್ಲಿ ಇರ್ತಾನೆ. ಅವಾಗ ಕ್ಯಾಂಪಸ್ ಸೆಲೆಕ್ಷನ್ ಫಸ್ಟ್ ಇಯರಿ ಮಾಡೋದಿಲ್ಲ, ಯಾವಾಗ ಮಾಡ್ತಾರೆ? ಫೈನಲ್ ಇಯರಿ ಮಾಡ್ತಾರೆ. ಯಾವಾಗ? ಯಾಕೆ? ಆ್ಯಸ್ ಇಫ್ ಆಲ್ಮೋಸ್ಟ್ ಅವ್ನ ಕೋರ್ಸ್ ಏನಾಗಿದೆ ಈಗ, ಕಂಪ್ಲೀಷನ್ ಸ್ಟೇಜಿಗೆ ಬಂದಿದೆ. ಅವಾಗ ಮಾಡೋ ಹಾಗೆ ಆ ಸ್ಥಿತಿಯಲ್ಲಿ ಇರ್ತಾರೋ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು ನಾವು. ನಮ್ಮ ಸಾಧನೆ ಪಾಸಿಟಿವ್ ಆಗಿದೆಯೋ ಇಲ್ವೋ ಅಂತ ನೋಡ್ತಾ ಹೋದರೆ ಅದು ಪಾಸಿಟಿವ್ ಗುರುತೇನು ಅಂದರೆ ಮನಃಶಾಂತಿ, ಮನಃಪ್ರಸಾದ. ಅದು ವೆರಿ ಇಂಪಾರ್ಟೆಂಟ್. ಮತ್ತು ಮನಃಪ್ರಸಾದ ಹೇಗೆ ಬರುತ್ತೆ? ಅಹಂಕಾರ ಮಮಕಾರ ಬಿಟ್ಟರೆ ಏನಾಗಿದೆ ಅಂತ ಅರ್ಥ? ಮನಃಪ್ರಸಾದ ಬರುತ್ತೆ. ಅಹಂಕಾರ ಮಮಕಾರ ಎಷ್ಟು ಬಿಟ್ಟಿದ್ದೇವೆ ಅನ್ನೋದ್ರ ಮೇಲೆ ಡಾಕ್ಟ್ರ್ ಎಷ್ಟೇ ಔಷಧಿ ಕೊಟ್ಟರು ಕೂಡ ರೋಗವಾಸಿಯಾಗಿದ್ದು ಯಾರು ಹೇಳಬೇಕು? ರೋಗಿನೇ ಹೇಳಬೇಕು. ಅವನಿಗೆ ಗೊತ್ತು. ಡಾಕ್ಟ್ರಿ ನೀವೇ ಹೇಳಿರೋ ವಾಸಿ, ಅವ್ರಿಗೆ ಏನು ಹೇಳಬೇಕೀಗ? ನೀನೇ ಹೇಳಿ, ಡಾಕ್ಟ್ರಿಗೆ ಕೇಳಾಗಿಲ್ಲ. ರೋಗಿ ಹೇಳಿದ ಮೇಲೆ ಡಾಕ್ಟ್ರು ಮುಂದೆ ಹೇಳ್ತಾರೆ. ಆ ಅನುಭವ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ನು ಈ ರೀತಿ ವಾದ ಮಾಡೋ ಡಾಕ್ಟ್ರು, ಏನಯ್ಯ 10 ವರ್ಷ ಔಷಧಿ ಕೊಡ್ತಾನೆ ಇದ್ದೀನಿ, ನೀನು ತೊಗೊಳ್ತಾ ಇದ್ದೀಯಾ, ಇದು ಖರ್ಚಾಗಿದೆ, ವಾಸಿಯಾಗಿ ಸುಳ್ಳು ಹೇಳ್ತೀಯ ಅಂತ ಹೇಳಬಾರ್ದು. ಯಾಕೆ? ಅದೇ ವಾಟ್ರ್ ಡಾಕ್ಟ್ರಿ ಹೇಳಕ್ಕೆ ಬರುತ್ತೆ. ಅಷ್ಟು ದಿವ್ಸ ಕೊಟ್ಟರು ವಾಸಿ ಮಾಡಿ ಮಳೆ ಬರೋ ಗೊತ್ತಾಗುತ್ತೆ, ಅವ್ರು ಹೇಳ್ಬೋದಾಗಿ. ಅದು ಟೆಸ್ಟ್ ಏನು ಅಂತ ಕೇಳಿದರೆ ಎಷ್ಟು ದಿವಸ ಕೊಟ್ಟ ಏನು ಕೊಟ್ಟ ಮುಖ್ಯ ಅಲ್ಲ, ವಾಸಿ ಆಯ್ತು ಅಲ್ವೋ ಮುಖ್ಯ. ಆ ಎಕ್ಸಾಂಪಲ್ ನಮ್ಮಲ್ಲಿ ಇರಬೇಕು ಯಾವಾಗಲೂ. ನಾವು ಏನೇನೋ ಯೋಚನೆ ಮಾಡ್ತೇವೆ, ಹಾಗಿದೆ ಹೀಗಿದೆ, ಯಾವುದು ಏನಲ್ಲ, ನಮ್ಮ ಬಾಹ್ಯ ಸಂಪತ್ತು ಯಾವುದೂ ಏನಲ್ಲ ನಿರ್ಣಾಯಕ ಅಲ್ಲ. ನಮ್ಮ ಸಾಧನೆ ಪಾಸಿಟಿವ್ ಆಗಿದೆ, ಯಾವುದೂ ನಿರ್ಣಾಯಕ ಅಲ್ಲ. ಅದಕ್ಕೆ ಹನುಮಾನ್ ಕೇಳಿದ್ರು, ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೇ ಕ್ಷಣೆ. ದೇವರಲ್ಲಿ ಜಾಸ್ತಿ ಭಕ್ತಿ ಆಗೋದು ಅಂದರೂ ಒಂದೇ, ಮನಃಶಾಂತಿ ಸಿಗೋದು ಅಂದರೂ ಒಂದೇ, ಜ್ಞಾನವೃದ್ಧಿ ಅಂದರೂ ಒಂದೇ, ಎಲ್ಲ ಒಂದೇ. ಈ ಬೇರೆ ಬೇರೆ ಟರ್ಮ್ಸ್ ಅಷ್ಟೇ. ಅರ್ಥ ಆಯ್ತಾ? ಅದನ್ನು ನಾವು ಆ ಥರ ಅಭ್ಯಾಸ ಇಟ್ಕೊಳ್ದೆ ಹೋದರೆ ನಮ್ಮ ಸಾಧನೆಗೆ ಮಾನದಂಡನೇ ಇಲ್ಲ. ಕ್ಯಾಜುವಲ್ಲ ಮಾಡ್ತಾಯಿದ್ದರೆ ಎಂಡೇ ಇಲ್ಲ ಅದಕ್ಕೆ, ಗೊತ್ತಾಯ್ತಾ? ಕ್ಯಾಜುವಲ್ಲ ಮಾಡಬಾರ್ದು. ಪ್ರತಿ ಸಾಧನೆ ಫಲ. ವ್ಯವಸಾಯ ಸುಮ್ಮನೆ ಮಾಡಿಬಿಡ್ತಾನ? 15 ಬಿಟ್ಟು ಹೋಗ್ತಾನೆ, ನೋಡಿ ಏನಾಗಿದೆ ನೋಡ್ತಾನೆ. ಅಲ್ಲಿ ಏನಾಗಿರುತ್ತಾಗಲೇ ಹಾಲು ವೆಟ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರ್ತಾನೆ, ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ನಿಧಾನವಾಗಿ ಅಂಕುರ ಬರಕ್ಕೆ ಶುರುವಾಗ ಅವನಿಗೆ ಗ್ಯಾರಂಟಿ ಅವಾಗ ಇನ್ನು ಬೆಳೆಯುತ್ತೆ ಅಂತ ಹೇಳಿಬಿಟ್ಟು. ಆ ರೀತಿ ನೋಡಿದ್ರೆ ಯಾವಾಗಲೂ ಹಾಗೆ ಇದ್ದುಬಿಟ್ರೆ ನೋಡ್ತಾನೆ ಇಲ್ಲ ಅಂತ ಆಗಿಬಿಡುತ್ತೆ. ನಮ್ಮ ಸಾಧನೆ ಬಗ್ಗೆ ನಾವು ಇನ್ನೊಬ್ಬರು ಸಾಧನೆ ನೋಡ್ತಿದ್ದೇ ಹೊರತು ನಮ್ಮ ಸಾಧನೆನ ನೋಡ್ತಾನೆ. ಅದೇ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂದರೆ ಅದು ಆತ್ಮವಿಮರ್ಶನ ಪದ್ಧತಿ ಇರಲೇಬೇಕು. ಅದಕ್ಕೆ ತನುಭೂತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾಹ. ನಾವು ಈ ರೀತಿ ಗೆಸ್ ಮಾಡ್ಬೋದು. ಒಳ್ಳೆಯವನಿದ್ದಾನೆ, ಈಗ 10 ವರ್ಷ ಬಿಟ್ಟು ನೋಡ್ತೇವೆ ಅಂತ ತಿಳ್ಕೊಂಬೋಣ. ಅವನು ನಮಗೇನು ಅನಿಸಿರ್ಬೇಕೀಗ, ಅವನು ಅವತ್ತು ಹಾಗಿದ್ದ ಇವತ್ತು ಹೇಗಿರ್ಬೋದು ಅಂದರೆ ಮೊದಲಿಗಿಂತ ಜಾಸ್ತಿ ಇರ್ತಾನೆ, ಅಷ್ಟು ಗ್ಯಾರಂಟಿ ಇರಬೇಕು. ಅದಿಲ್ಲ ಅಂದರೆ ಸಾಧನೆ ಸರಿ ಇಲ್ಲ. ದುಷ್ಟ ಇರ್ತಾರೆ, ಈಗಲ ಇನ್ನೂ ಹಾಳಾಗಿರ್ತಾನೆ ಬಿಡಿ, ಗೊತ್ತಾಯ್ತು. ಮೊದಲು ಕುಡಿತಿದ್ದ, ಈಗ ಬೆಡ್ ರೆಡನ್ ಆಗಿರ್ತಾನೆ ಅಂತ ಹೇಳ್ಬೇಕು. ಯಾಕೆ? ರೋಗ ಜಾಸ್ತಿ ಆಗಿರ್ತಾರೆ. ಅದೇ ದೊಡ್ಡದಲ್ಲ. ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ನಮ್ಮ ಸಾಧನೆ ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ತಸ್ಯಾಜ್ಞೆಯೈವ ನಿಯತಾಥ ನಿತ್ಯಂ ವಿಚಿಂತ್ಯ ಪರಮಃ. ಮತ್ತು ಇದೆಲ್ಲ ಸರಿ, ನಿನಗೇನೋ ವಿಹಾರ, ಜೀವಿಗಳಿಗೆ ಅವರವರ ಸ್ವಭಾವ ಪ್ರಾಪ್ತಿ. ಮಹಾಲಕ್ಷ್ಮಿ ಇದ್ದಾರಲ್ಲ, ಅವ್ರಿಗೇನು ಬಂದಾಗಾಯ್ತು ಮತ್ತೆ, ಗೊತ್ತಾಯ್ತಾ? ಅವರು ಎಂಥವ್ರು ಮುಕ್ತಿ ಕೊಡ್ತಾರೆ ಅಂತ ಹೇಳಬಾರ್ದು ಅವ್ರಿಗೆ. ಯಾತಕ್ಕೆ? ನಿತ್ಯ ಮುಕ್ತಳು, ಸತ್ಯ ಮುಕ್ತಳು ಅಂದಮೇಲೆ ಅವ್ರ ಸ್ವಭಾವ ಸಂಪ್ರಾಪ್ತಿ ಆಗೋಗ್ಬಿಟ್ಟಿದೆ ಅವರಿಗೆ. ವಿಹಾರ ನಿನಗೆ ವಿಹಾರ, ಅವರಿಗೆ ಸ್ವಭಾವ ಸಂಪ್ರಾಪ್ತಿ ಇವರಿಗೆ. ಅವ್ರ ಸ್ವಭಾವ ಯಾವಾಗಲೂ ಹಾಗೇ ಇದೆ. ಅವ್ರಿಗೇನು ಬೆನಿಫಿಟ್ಟು ಅಂದರೆ ಭೂತಿಕೃತೇವ ಭೂತ್ಯಾಹ. ಅವರಿಗೂ ಕೂಡ ಏನಿದೆ, ಒಂದು ಸುಖ ವಿಶೇಷ ಇದೆ. ಏನಂತಿದೆ? ಬಗೆ ಬಗೆಯ ನೂತನವ ಕಾಣುತ್ತಾ ಮಿಗೆ ಹರ್ಷತಿಂ ಹೊಗಡಿ ಹಿಗ್ಗುವ. ದೇವ್ರ ಮಹಿಮೆಯನ್ನು ಇನ್ನಷ್ಟು ನೋಡೋದೇ ಅವರಿಗೇನೋ ವಿಶೇಷ ಸುಖ. ಅದು ಇಷ್ಟು ನಮ್ಗೆ ಅರ್ಥ ಆಗುತ್ತೆ. ಊಟ ಮಾಡಲಿಕ್ಕೆ ಹೊಟ್ಟೆ ತುಂಬಲಿಕ್ಕೆ ಊಟ ಮಾಡಿಸ್ತಾರೆ. ಈಗ ಬರೀ ಅನ್ನ ಹುಳಿ ಊಟ ಮಾಡಿದವನಿಗೆ ಹೊಟ್ಟೆ ತುಂಬಿರುತ್ತೆ, ಗೊತ್ತಾಯ್ತಾ? ಅವರಿಗೂ ಭಾರಿ ಹೊಟ್ಟೆ ತುಂಬಿರುತ್ತೆ. ಇನ್ನೊಬ್ರು ಸ್ವೀಟ್ ಇದೆ, ಸ್ವೀಟ್ ಇರೋರು ಹೊಟ್ಟೆ ತುಂಬಿರುತ್ತೆ. ಈಗ ಆದರೆ ಸ್ವೀಟ್ ಇರೋನಿಗೇನಿದೆ? ಎಂಜಾಯ್ಮೆಂಟ್ ಇದೆ. ಅವನಿಗೇನಿಲ್ಲ, ಹೊಟ್ಟೆ ತುಂಬಿದೆ ಅಷ್ಟೇ. 4 ಸ್ವೀಟ್ ತಿಂದವರಿದ್ದಾನೆ, 2 ಎಂಜಾಯ್ಮೆಂಟು ಇದೆ. ಫಸ್ಟ್ ಏನಿದೆ ಅವನಿಗೆ? ಹೊಟ್ಟೆನೂ ತುಂಬಿದೆ. ಆದರೆ 5 ಸ್ವೀಟ್ ತಿಂದವನು ಬರ್ತಾನೆ, ಅವ ಸಂಕಟ ಶುರು ಆಗ್ತದೆ ಹೇಳಿ. ಏನಂತ? ನನಗೆ ಆ ಸ್ವೀಟ್ ಮಿಸ್ ಆಯಿತು, ಗೊತ್ತಾಯ್ತಾ? ಮಹಾಲಕ್ಷ್ಮಿಗೆ ಏನಿಲ್ಲ ಈಗ? ಅಂಥದ್ದೇನಿಲ್ಲ. ಬಗೆ ಬಗೆಯ ನೂತನವ ಕಾಣುತ್ತಾ
ಅಷ್ಟೇ. ಇದು ಒಂದು ಇದು ಈ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಏನಾಗ್ತಿತ್ತು? ಅವ್ರಿಗೇನಾಗುತ್ತೆ ಹೇಳಲೇ ಇಲ್ವಲ್ಲ ನೀವೀಗ. ಸ್ವತಂತ್ರನಾದ ಪರಮಾತ್ಮನಿಗೆ ಉತ್ತರ ಕೊಟ್ಟರೆ ವಿಹಾರ, ಇವರಿಗೆ ಉತ್ತರ ಕೊಟ್ಟರೆ ತನುಭುತ್ ಸ್ವಭಾವ ಸಂಪ್ರಾಪ್ತಿ. ಮಹಾಲಕ್ಷ್ಮಿ ಇನ್ ಬಿಟ್ವೀನ್ ಇದ್ದಾರೆ ಅವರೀಗ. ಸ್ವತಂತ್ರರೂ ಅಲ್ಲ, ಈ ಕಡೆ ಜೀವಕೋಟಿಗೂ ಸೇರಿಲ್ಲ, ಈಶಕೋಟಿ ಸಮಾನ ಅಂತ ಹೆಸರಿದೆ. ಅವರಿಗೇನು ಅಂತ ಕೇಳಿದರೆ ಭೂತಿಕೃತೇವ ಭೂತ್ಯಾಹ, ವಿಶೇಷವಾದ ಭೂತಿ ಅವರಿಗೆ ಸಿಗುತ್ತೆ. ಅದೆಲ್ಲ ಮುಂದೆ ಹೇಳ್ತಾರೆ ಏನು ಅಂತೇಳಿ. ಹಾಂ ಗುಣಗಳಲ್ಲಿ ಹೊಸತನ ಕಾಣಿಸುತ್ತೆ, ಹೊಸತನ ಕಾಣಿಸುತ್ತೆ. ಅದು ಮಹಾಲಕ್ಷ್ಮಿ ವೈಶಿಷ್ಟ್ಯ. ಹೊಸತನ ವೆರಿ ಇಂಪಾರ್ಟೆಂಟ್. ಅದೇ ವ್ಯಕ್ತಿನೇ ಸ್ವಲ್ಪ ಅಲಂಕಾರ ಮಾಡಿಕೊಂಡೆ ಹೇಗೆ ಕಾಣಿಸ್ತಾನಾಗ ಹೊಸದಾಗಿ ಕಾಣಿಸ್ತಾ. ಓ ಏನು ಅಂದ್ಕೊಂಡೇ ಇದ್ದಿಲ್ಲ, ದೇವ್ರ ದರ್ಶನ ಮಾಡಿರ್ತಾರೆ, ಮತ್ತು ಈ ಅಲಂಕಾರ ಮತ್ತೆ ನೋಡ್ಲಿಕ್ಕೆ ಹೋಗ್ತಾರೆ. ಓ ಈ ಹೊಸ ವಿಷಯ ಬಂತು. ಅದೇ ದೇವರು ಏನು ಚೇಂಜ್ ಆಗಿಲ್ಲ, ದರ್ಶನವೂ ಅದೇನೇ, ಆದರೆ ಅನುಭವ ಜಾಸ್ತಿ ಬರೋದು. ಆ ರೀತಿ ಮಹಾಲಕ್ಷ್ಮಿಗಿರೋದೇ ಸುಖ ವಿಶೇಷ. ಭೂತಿಕೃತೇವ ಭೂತ್ಯ, ಅದೇನೇ. ಅದಕ್ಕೆ ಹೊಸತನ ಅಂತ ಹೇಳಿದ್ದು. ಹೊಸತನ ಬರೋದು ಯಾವಾಗ? ಪೂರ್ತಿ ತಿಳಿದೇ ಹೋಗಿದ್ದ ಹೊಸತನ, ತಿಳಿದ್ಬಿಟ್ಟು ಹೊಸತನೆಯಲ್ಲಿ ಬರುತ್ತೆ. ಹೊಸತನ ಬರೋದು ಹಾಗೇನೆ. ಹಾಂ ಯಾವುದು ಎಲ್ಲಿದೆ? ಸೋಯಂ ವಿಹಾರಹ್ಯಮೇ ಅದೇನಾ? ವಿಹೃತಿ ವಿಹೃತಿ ವಿಹಾರ ವಿಹಾರ ವಿಹೃತಿ ವಿಹಾರ. ಏನ ಇನ್ನೊಂದು ಪದ ಅದು ಈಕ್ವಲೆಂಟ್. ವಿಹೃತಿ ಎಂಬುದು ಸ್ತ್ರೀಲಿಂಗದ ಪದ, ವಿಹಾರ ಎಂಬುದು ಪುಲ್ಲಿಂಗದ ಪದ. ವಿಹಾರ ಅದು ವಿಹೃತಿ ಮತಿ ಶಬ್ದದಂತೆ, ಅಷ್ಟೇ ವ್ಯತ್ಯಾಸ. ಅರ್ಥ ಒಂದೇ, ಅರ್ಥ ಒಂದೇ. ಉದಾರತಾ ಉದಾರತಾ ಅಂತಿದೆ, ಅದು ಸ್ತ್ರೀಲಿಂಗ. ಔದಾರ್ಯಂ ನಪುಂಸಕಲಿಂಗ. ಅರ್ಥ ಒಂದೇ. ಔದಾರ್ಯ ಅಂದರೆ ಒಂದೇ, ಉದಾರತ ಅಂದರೆ ಒಂದೇನೆ, ಲಿಂಗ ವ್ಯತ್ಯಾಸ ಆಯ್ತದೆ. ಇತ್ತಂ ವಿಚಿತ್ಯ ಪರಮಃ ಸತು ವಾಸುದೇವ ನಾಮಾ ಬಭೂವ ನಿಜ ಮುಕ್ತಿ ಪದಪ್ರದಾತ ತಸ್ಯಾಜ್ಞಯೈವ ನಿಯತಾಥ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರಬದಂತಿ ಮಾಯಾಂ. ಇತ್ತಂ ವಿಚಿತ್ಯ, ಇತ್ತಂ ಹೀಗೆ, ವಿಚಿತ್ಯ ವಿಶೇಷವಾಗಿ ಆಲೋಚಿಸಿ, ಪರಮಃ ಸಹ ಆ ಪರಮಃ ಸರ್ವೋತ್ತಮನಾದ ನಾರಾಯಣನು ವಾಸುದೇವನಾಮ ಬಭೂವ, ವಾಸುದೇವ ಎಂಬ ಹೆಸರಿನ ರೂಪವನ್ನು ಸ್ವೀಕಾರ ಮಾಡಿದ. ಮೂಲ ರೂಪ ನಾರಾಯಣ. ಫಸ್ಟ್ ಕಂಡ ರೂಪ ಯಾವುದು? ವಾಸುದೇವರು ಫಸ್ಟ್ ಬಂದಿದ್ದದು. ಇಲ್ಲಿ ಮತ್ಸ್ಯಾದಿ ರೂಪಗಳ ಕ್ರಮ ಇಲ್ಲಿ ಬೇರೆ. ಆ ಕ್ರಮದಲ್ಲಿ ಫಸ್ಟ್ ರೂಪ ಬಂದಿದ್ದು ಯಾವುದು ಅಂದರೆ ವಾಸುದೇವ. ಅದು ರೂಪದ ಪರ್ಪಸ್ ಏನು ಅಂದರೆ ನಿಜ ಮುಕ್ತಿ ಪದಪ್ರದಾತ, ನಿಜಾನಾಂ ಭಕ್ತಾನಾಂ ಮುಕ್ತಿ ಪದಪ್ರದಾತ. ಭಕ್ತರಿಗೆ ಮೋಕ್ಷದ ಪದವಿಯನ್ನು ಕೊಡತಕ್ಕಂಥ ರೂಪ ಯಾವುದದು? ವಾಸುದೇವ ರೂಪ. ವಾಸುದೇವ ಉಪಾಸನೆಯಿಂದ ಮುಕ್ತಿ ಸಿಗುತ್ತೆ. ಒಂದೇ ಒಂದೆಂ ಸದಾನಂದಂ ವಾಸುದೇವಂ ನಿರಂಜನಂ ಪ್ರೀಣಯಾಮೋ ವಾಸುದೇವಂ. ವಾಸುದೇವನ್ ಯಾಕೆ ಸಂತೋಷಪಡಿಸ್ಬೇಕಾದ್ರೆ ಮುಕ್ತಿ ಕೊಡೋ ರೂಪ. ರೂಪಗಳಿಗೆ ಭೇದ ಇಲ್ಲ ದೇವರಲ್ಲಿ, ವಿಶೇಷ ಇರೋದರಿಂದ ವಾಸುದೇವ ರೂಪ ಅಂತ ಹೇಳಿದ್ರು. ಗೊತ್ತಾಯ್ತಾ? ರೂಪಗಳ ಭೇದ ಇಲ್ಲ. ಜನಾರ್ದನ ಅಂತ ಬಂದ ತಕ್ಷಣ ಪಿತೃಕಾರ್ಯಕ್ಕೆ ಅಂತ ಹೆಸರು. ಜನಾರ್ದನ ವಾಸುದೇವ ಅಂದರೆ ಯಾವ ಕಾರ್ಯಕ್ಕೆ? ಪಿತೃಕಾರ್ಯಕ್ಕೆ. ಯಾವುದೋ ಮದುವೆ ಮಾಡಿಸ್ತಾ ಜನಾರ್ದನ ವಾಸುದೇವ ಪ್ರೀತ್ಯರ್ಥ ಹೋಗ್ಬಿಟ್ಟು ಏನಾಯ್ತು ಅಲ್ಲಿಗೀಗ? ದೇವ್ರ ರೂಪಗಳ ಭೇದ ಇಲ್ಲ, ಆದರೆ ವಿಶೇಷ ಇರೋದ್ರಿಂದ ಈ ಪುರೋಹಿತ ಸಾಧ್ಯ ಮಾಡಿಸೋ ಪುರೋಹಿತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವನು ಅಲ್ಲಿ ಹೇಳ್ತಾ ಈ ವಾಸುದೇವ ಅಂತ ಹೇಳಬಾರ್ದು, ಮಂಗಲಕರವಾದ ಅಲ್ಲಿ ಹೇಳಬಾರ್ದು. ಅದು ಅಪರ ಕಾರ್ಯಕ್ಕೂ ಪರಕಾರ್ಯಕ್ಕೂ ವ್ಯತ್ಯಾಸಗಳಿದೆ. ಎರಡೂ ಯಜ್ಞಗಳೇ. ಅಪರ ಕಾರ್ಯನೂ ಯಜ್ಞ, ಪಿತೃಯಜ್ಞನೂ ಯಜ್ಞನೇ, ದೇವಯಜ್ಞನೂ ಯಜ್ಞನೇ. ಆದರೆ ಉಪಯೋಗಿಸೋ ಕ್ರಮದಲ್ಲಿ ಏನಾಗುತ್ತೆ ಈಗ? ಇವತ್ತು ಪಿತೃಕಾರ್ಯಕ್ಕೂ ಯಜ್ಞೋಪವೀತ ಬೇಕು, ದೇವಕಾರ್ಯಕ್ಕೆ ಯಜ್ಞೋಪವೀತ ಬೇಕು. ಆದರೆ ಸವ್ಯ ಅಪಸವ್ಯ ಆಗುತ್ತಲ್ಲ, ಆ ಥರ ವ್ಯತ್ಯಾಸ ಆಗುತ್ತೆ. ಆ ಹಿನ್ನೆಲೆ ವ್ಯತ್ಯಾಸ ಗೊತ್ತಿಲ್ಲದೆ ಹೋದರೆ ಅದು ಆಭಾಸ ಆಗುತ್ತೆ. ಆದ್ದರಿಂದ ದೇವರು ಏನು ರೂಪ ತೊಗೊಂಡಿದ್ದಾನೆ? ವಾಸುದೇವ ರೂಪನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ವಾಸುದೇವ, ಕೃಷ್ಣ ವಾಸುದೇವ, ಆಮೇಲೆ ರಾಮ ವಾಸುದೇವ. ಗೊತ್ತಾಯ್ತಾ? ನಾವು ಮುಕ್ತಿ ಕೊಡೋ ರೂಪ ವಾಸುದೇವ. ಇದು ಅರ್ಥ ಮಾಡಿಕೊಂಡಾಗ ನಾವು ರಾಮರೂಪ ಉಪಾಸನೆ ಯಾತಕ್ಕೆ ವಿಶೇಷ ಮಾಡ್ತೇವೆ? ನಾವು ಕೃಷ್ಣರೂಪ ಯಾಕೆ ಉಪಾಸನೆ? ಮುಕ್ತಿ ಕೊಡೋ ರೂಪ ಆದ್ದರಿಂದ ಆ ರೂಪಕ್ಕೆ ವಿಶೇಷವಾದ ಉಪಾಸ್ಯತ್ವ ಬಂದಿದೆ ಅಂತ ಅರ್ಥ. ಸರಿಯಾಗಿ ತಿಳ್ಕೊಂಡಿರ್ಬೇಕು. ನಿಜ ಮುಕ್ತಿ ಪದಪ್ರದಾತ ಪ್ಲಸ್ ಮುಂದೆ ಬರುತ್ತೆ. ಇನ್ನು ಒಟ್ಟಿಗೆ ಇನ್ನು ಮುಗ್ದೇ ಇಲ್ಲ, ಏನು ಶುರುವಾಗ್ತಾ ಇದೆ ಇನ್ನೂ. ಈಗ ನೀವು ನೋಡಿ ಮೊದಲನೇ ರೂಪ. ನೀವು ಆಚಾರ್ಯ ಹೇಳಿದ್ರೆ ಕೇಳಬೇಕು, ನಮ್ಮದು ಹೇಳ್ಕೊಬಾರ್ದು. ಈಗ ನಾವು ತಿಳ್ಕೊಂಡಿದ್ದು ತಪ್ಪು ಅಂತ ಅರ್ಥ. ನಾವು ತಿಳ್ಕೊಂಡಿದ್ದು ತಪ್ಪು ಅಂತ ಅರ್ಥ. ನಾವು ತಿಳ್ಕೊಂಡಿದ್ದು ತಪ್ಪು. ನಾವು ಬಂದ ರೂಪ ಯಾವುದು? ಈಗ ಆಚಾರ್ಯ ಹೇಳಿ ಆಯ್ತು ಈಗ ವಾಸುದೇವ ಅಂತೇಳಿ. ಮತ್ತೆ ಕರೆಕ್ಷನ್ ಮಾಡಲಿಕ್ಕೆ ಕೊಟ್ಟರೆ ಅದು ಯುಕ್ತಿ ಆಗುತ್ತೆ ಅಷ್ಟೇ. ಯುಕ್ತಿ ಉಪಯೋಗಿಸ್ಬಾರ್ದು. ಆಗಮನೇ ಫೈನಲ್. ಅಲ್ಲಿ ಯಾಕೆ ಪ್ರತಿಯೊಂದು ರೂಪ ಅಲ್ಲಿ ಹೇಳ್ತಾರೆ? ಸೃಷ್ಟಿ ಕ್ರಮದಲ್ಲಿ ಹೇಳಿದ್ದು ಅಷ್ಟೇ. ಫಸ್ಟ್ ರೂಪ ಬಂದಿದ್ದು ಯಾವುದು?
ವಾಸ್ತು ನಾವು ತಿಳ್ಕೊಂಡು ಚೇಂಜ್ ಮಾಡ್ಕೊಂಡ್ಬಿಡ್ಬೇಕೆ ಹೊರತು ನಂಬತಕ್ಕಂತೆ ಆಚಾರ್ಯ ಹಾಕೋಸ್ಕರ ಅವಸರ ಮಾಡ್ಕೊಂಡು ಹೇಳಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂಥೇಳಿ ನಾವು ನಿರ್ಣಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಇಂಪಾಸಿಬಲ್. ಆಗಮ ನೋಡಿದ ತಕ್ಷಣ ಏನು ಮಾಡ್ಬೇಕು ಅಲ್ಲಿಗೆ? ನಮ್ಮ ಯುಕ್ತಿ ಹೋಯ್ತು ಅಲ್ಲಿಗೆ. ಬರೋದಿಲ್ಲ ಅಂತ 1000 ಲೆಟ್ರ್ ಬರೆದ್ರು ಬಂದಾಯ್ತು, ಅವನಿಗೆ ಏನು ಮಾಡ್ಬೇಕೀಗ? ಹೇಗೆ ಬಂದಿರಿ ಅಂತ ಕೇಳಿ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಅಂತ ಅನ್ಬಾರ್ದು. ಬಂದಾಯ್ತು ಅಂದ್ರೆ ಒಪ್ಕೊಂಡ್ಬಿಡ್ಬೇಕಷ್ಟೆ. ನಾವು ಎಷ್ಟೋ ಸರಿ ಹೀಗೆ ಮಾಡ್ತೀವಿ. ಏನಾಗಿದೆ ಅಂದರೆ ನಾವು ಏನೋ ಮನಸ್ಸಲ್ಲಿ ತಿಳ್ಕೊಂಡ್ಬಿಟ್ಟಿರ್ತೀವಿ, ಏನೋ ತಪ್ಪಲ್ಲ ಇದೆ, ಏನೋ ಕೇಳಿ ತಿಳ್ಕೊಂಡಿರ್ತೀವಿ. ಪ್ರಮಾಣ ಸಿಕ್ಕಾಗ ಚೇಂಜ್ ಮಾಡ್ಕೋಬೇಕೆ ಹೊರತು ಏನು ಮಾಡಿಕೊಡೋದು? ಪ್ರಮಾಣ ತಕ್ಕಂಥ ನಂಬಿದ್ದನ್ನು ತಕ್ಕಂಥ ಪ್ರಮಾಣ ಅಡ್ಜಸ್ಟ್ ಮಾಡಬಾರ್ದು. ಅದು ಬೇರೆ ಮತ್ತವ್ರು ಹಾಗೆ ಮಾಡಿದ್ದಕ್ಕೆ ಫಜಿತಿ ಆಯ್ತದೆ. ನಾ ಇಷ್ಟೇ ತಪ್ಪು ಅಷ್ಟೇ, ಬಿಟ್ಬಿಟ್ರಾಗಿ. ನಿಜ ಮುಕ್ತಿ ಪದಪ್ರದಾತ ತಸ್ಯಾಜ್ಞೆಯೈವ ನಿಯತಾಥ ರಮಾಪಿ ರೂಪಂ. ತಕ್ಷಣ ಮಹಾಲಕ್ಷ್ಮಿ ಏನು ಮಾಡಿದರು? ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಮ್. ಅವ್ರು ಇನ್ನೊಂದು ರೂಪ ತಗೊಂಡ್ರು ಮ್ಯಾಚಿಂಗ್ ಆಗಿ. ನಾರಾಯಣ ಲಕ್ಷ್ಮಿ ನೆನಪಿರ್ಬೇಕು. ನಾರಾಯಣ ಲಕ್ಷ್ಮಿ, ವಾಸುದೇವ ಮಾಯಾ ಅಂತ ಹೇಳಿ ಮಾಯಾ ರೂಪ ತಗೊಂಡ್ರಲ್ಲ. ದೇವರೇನೋ ಯೋಚನೆ ಮಾಡಿ ತಗೊಂಡು ಅವರೇ ಹತ್ರ ತಗೊಂಡ್ರು ಅಂದರೆ ತಸ್ಯಾಜ್ಞೆಯ ಪರಮಾತ್ಮನ ಆದೇಶದಂತೆ ತಗೊಂಡ್ರು. ತಸ್ಯ ಆಜ್ಞೆಯ ಏವ ನಿಯತ, ಅದಕ್ಕೆ ಎರಡರ್ಥ. ಆಜ್ಞೆಯಿಂದನೇ ನಿಯತರಾದವರು ಅಂತ ಒಂದರ್ಥ. ತಸ್ಯಾಜ್ಞೆಯೈವ ಅಂತ ಹೇಳಿದ್ರೇನೋ ಅವನ ಅಪ್ಪಣೆಯಿಂದನೇ ತಗೊಂಡ್ರು. ಅದರ ಇನ್ನೊಂದು ಅರ್ಥ ಏನು ಅಂದರೆ ಅವನೊಬ್ಬನೇ ಅಪ್ಪಣೆ ಮಾಡೋನು, ಇನ್ಯಾರು ಅಪ್ಪಣೆ ಮಾಡೋಂಗಿಲ್ಲ. ಮಹಾಲಕ್ಷ್ಮಿಗೆ ಅವರೊಬ್ಬರೇ ಮಾಡೋರು. ಏವರ್ ಎರಡು ಕಡೆ ತೊಗೋಬೇಕಾದ್ರೆ ಅವನೊಬ್ಬನ ಅಪ್ಪಣೆಯಿಂದನೇ ತಗೊಂಡ್ರು ಅಂತ ಹೇಳಿದ್ರಿಂದ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಏನು ಸ್ಕೋಪ್ ಇಲ್ಲ, ಅಪ್ಪಣೆ ಮಾಡೋ ಸ್ಕೋಪ್ ಇಲ್ಲ. ನಾರಾಯಣನ ಮಾತ್ರ ಇರೋದು. ಡೈರೆಕ್ಟ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಸುಪೀರಿಯರ್ ಅಂತ ಹೇಳ್ತೀವಲ್ಲ ಹಾಗೆ. ವಾಸುದೇವ ನಾಮ ತಸ್ಯಾಜ್ಞೆಯೈವ ನಿಯತಾತ್. ಇದು ರಮಾದೇವಿಯ ಸ್ಥಾನಮಾನ ಏನು ಅಂದರೆ ಪರಮಾತ್ಮನ ಆದೇಶವನ್ನು ಪಾಲನೆ ಮಾಡಲೇಬೇಕು ಅವರು. ಆದರೆ ಇನ್ಯಾರ ಆದೇಶನೂ ಪಾಲನೆ ಮಾಡಬೇಕಾಗಿಲ್ಲ. ತಾರತಮ್ಯ ಎಲ್ಲಿ ಬರ್ತಾರೆ ಗೊತ್ತಾಗುತ್ತೆ. ತಕ್ಷಣ ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅರ್ಥ ಆಗುತ್ತೆ. ನಮ್ಮ ಶಾಸ್ತ್ರದ ವೈಶಿಷ್ಟ್ಯ ಅಂದರೆ ಯಾವ ಪದನೂ ಏನಾಗಿರೋದಿಲ್ಲ, ಅಲ್ಲಿ ಅರ್ಥ ಕೂತಿರುತ್ತೆ. ಆ ಪದ ಹಾಗೆ ಓದ್ಕೋಬೇಕಲ್ಲ. ನಾವು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡಿದಾಗ ಸಾಮಾನ್ಯವಾಗಿ ಗಮನಿಸ್ತಾ ಇದ್ದು ಅದು ಏನೇನೋ ಬರೆದಾಕ್ಬಿಡ್ತಾರೆ. ನಮ್ಮ 199 ಟ್ರಾನ್ಸ್ಲೇಷನ್ ಎಲ್ಲ ಅಂಥ ಟ್ರಾನ್ಸ್ಲೇಷನ್ಗಳು. ಆ ಮೂಲಕ್ಕೆ ಅದಕ್ಕೆ ಅರ್ಥಾತ್ ಸಂಬಂಧ ಇರೋದಿಲ್ಲ. ಹಾಗೆ ಮಾಡಬಾರದು. ಅಲ್ಲಿ ಪ್ರತಿಯೊಂದು ಪದಕ್ಕೂ ನ್ಯಾಯ ಸಲ್ಲಿಸಬೇಕು. ಅಲ್ಲೇ ಶಾಸ್ತ್ರಕ್ಕೆ ಬರದೇ ಹೋದಾಗ ವಿವರಣೆಯಲ್ಲಿ ಕೊಡಬೇಕಾಗ ಏನು ಹೇಳದೆ ಹೋದರೆ ತಪ್ಪು ತಿಳ್ಕೊಂಡಾಗತ್ತೆ ಅಷ್ಟೆ. ನಿಯತಾಸ್ಯ ರಮಾಪಿ ರೂಪಂ ಬಭ್ರೇ ದ್ವಿತೀಯಮಪಿ ಯತ್ ಪ್ರವದಂತಿ ಮಾಯಾಂ. ಇಲ್ಲೂ ಅಷ್ಟೇ ಪರಮಾತ್ಮ ಅಪ್ಪಣೆ ಮಾಡಿದ ತೊಗೊಂಡ್ಬಿಟ್ರೆ ಹೊರತು ಅದು ಪ್ರಾಕೃತ ಅಲ್ಲ. ಕೇವಲ ಜ್ಞಾನಾನಂದಮಯವಾದ ರೂಪನೇ ನಾರಾಯಣ ರೂಪನೂ ಹಾಗೆ ಅವ್ರ ರೂಪನೇ. ದೇವ್ರ ರೂಪಕ್ಕೆ ಯಾರೂ ಸೃಷ್ಟಿ ಮಾಡೋಗಿಲ್ಲ, ತಾನೇ ಸ್ವೀಕಾರ ಮಾಡಿದ. ಮಹಾಲಕ್ಷ್ಮೀ ದೇವರ ಆದೇಶದಿಂದನೇ ಸ್ವೀಕಾರ ಮಾಡಿದರು. ಇಷ್ಟಾರು ಹುಟ್ಟಿದ್ರು ಅಂತ ಹೇಳಲಿಲ್ಲ. ಆ ರೂಪಗಳು ಹುಟ್ಟೋ ಪ್ರಶ್ನೆ ಇಲ್ಲ, ಅದೇ ಅಭಿವ್ಯಕ್ತಿ ಮಾತ್ರ. ಅಭಿವ್ಯಕ್ತಿಗೇ ಅವರು ಸ್ವೀಕಾರ ಅಂತ ಕರೆದು. ನೆಕ್ಸ್ಟ್ ಈಗ ಸಂಕರ್ಷಣಶ್ಚ ಸಬಹುವ ಪುನಸ್ಸು ನಿತ್ಯ ಸಂಹಾರ ಕಾರಣ ವಪು ತದನುಜ್ಞಯೈವ ದೇವಿ ಜಯೇತ್ಯನು ಬಭೂವ ಸಸೃಷ್ಟಿ ಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂಚ ದೇವಿ. ವಾಸುದೇವಾದ ತಕ್ಷಣ ಯಾವ ರೂಪ ಬಂತೀಗ? ಸಂಕರ್ಷಣ. ಇನ್ನೂ ಪ್ರದ್ಯುಮ್ನ ಬಂದೇ ಇಲ್ಲ, ಸಂಕರ್ಷಣ ಬರ್ತಾ ಇದೆ ಈಗ. ಸಂಕರ್ಷಣಶ್ಚ ಸಬಭೂವ ಪುನಸ್ಸು ನಿತ್ಯ ಸಂಕರ್ಷಣಶ್ಚ ಸಬಭೂವ ಪುನಸ್ಸು ನಿತ್ಯ ಸಂಹಾರ ಕಾರಣ ವಪು ತದನುಜ್ಞಯೈವ ದೇವಿ ಜಯಾ ಇತಿ ಅನುಬಭೂವ ಸ ಸೃಷ್ಟಿಹೇತೋ ಪ್ರದ್ಯುಮ್ನತಾಮುಪಗತಃ ಕೃತಿತಾಂ ಚ ದೇವಿ. ಸಹ ಆ ಪರಮಾತ್ಮ ಏನು ಮಾಡಿದ? ಸಂಕರ್ಷಣ ಬಹುವ, ಸಂಕರ್ಷ ರೂಪ ಸ್ವೀಕಾರ ಮಾಡಿದ. ಮೊದಲು ಇದ್ದಿಲ್ವ ಅಂತ ಕೇಳಿದರೆ ಸುನಿತ್ಯ. ಎಲ್ಲ ರೂಪಗಳು ಏನವು? ಅನಾದಿ ಮತ್ತು ನಿತ್ಯ. ಎಲ್ಲ ರೂಪಗಳು ಅನಾದಿ ನಿತ್ಯನೇ. ಇದು ದೇವರ ವೈಶಿಷ್ಟ್ಯ. ಇವತ್ತು ಇಂದ್ರಾದಿ ದೇವತೆಗಳಿದ್ದಾರೆ. ವಾಲಿಯಾಗಿ ಹುಟ್ಟಿದ್ದು ಇಂದ್ರದೇವರು ರಾಮಾಯಣ ಕಾಲಕ್ಕೆ, ಅರ್ಜುನನಾಗಿ ಹುಟ್ಟಿದ್ದು ಮಹಾಭಾರತ ಕಾಲಕ್ಕೆ. ಅರ್ಜುನನಾಗಿ ರೂಪ ಹುಟ್ಟಿದ ವಾಲಿ ರೂಪ ಇಲ್ಲ ಈಗ, ರೂಪ ಗಾನ್ ಅದಾಗಲೇ. ಇನ್ನು ವಾಲಿಯಾಗಿದ್ದಾಗ ಅರ್ಜುನ ರೂಪ ಬಂದಿಲ್ಲ ಇನ್ನೂ ಕೂಡ. ಅದಿದ್ದಾಗಿದ್ದಿಲ್ಲ, ಅದಿದ್ದಾಗಿದ್ದಿಲ್ಲ. ಆದರೆ ದೇವ್ರ ರೂಪ ಎಲ್ಲ ರೂಪಗಳು ಏನಾಗಿವೆ? ಏಕಕಾಲಕ್ಕೆ ಒಂದೇ ರೀತಿ ಇರುತ್ತವೆ. ಈಗ ಡಿಫ್ರೆನ್ಸ್ ಗೊತ್ತಾಯ್ತು. ಈಗ ದೇವರಿಗೆ ಅವನು ಹುಡ್ತಾನೆ ನಾವು ಹುಡ್ತಾನೆ ಬಿಡಿ ಅಂತ ಹೇಳಾಗಿಲ್ಲ, ಅರ್ಥಾತ್ ಸಂಬಂಧ ಇಲ್ಲ. ಅದಕ್ಕೆ ಅರ್ಜುನ ಪ್ರಶ್ನೆಗೆ ಉತ್ತರ ಕೊಟ್ಟರು. ಅರ್ಜುನ, ನನಗೆ ವಿಷಯ ನಿನ್ನ ವಿಷಯ ಭಾರಿ ವ್ಯತ್ಯಾಸ ಇದೆ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಇದು ಗೊತ್ತಿದ್ದರೆ ತಕ್ಷಣ ಅದೆಲ್ಲ ಅರ್ಥ ಆಗಿಬಿಡುತ್ತೆ. ಒಂದಕ್ಕೊಂದು ಪೂರಕ. ಎಲ್ಲ ಗ್ರಂಥನೂ ಒಂದು ಜೊತೆ ಸೇರಿಸ್ಕೊತಾ ಹೋಗ್ತಾ ಇರಬೇಕು. ಹಾಂ ಹಾಂ. ಯಾಕೆ ಸುನಿತ್ಯ ಅಂತ ಹೇಳಿದರೆ ಜೀವರು ನಿತ್ಯನೇ, ಆಕಾಶನೂ ನಿತ್ಯನೇ. ದೇವರು ಸುನಿತ್ಯ ಅಂದರೆ ಏನು? ಸ್ವಾತಂತ್ರ್ಯೇಣ ನಿತ್ಯ ಅಂತಾರೆ. ಅವರೆಲ್ಲ ದೇವರ ಅನುಗ್ರಹದ ನಿತ್ಯರು. ದೇವರು ಸ್ವಾತಂತ್ರ್ಯೇಣ ನಿತ್ಯನ ಸುನಿತ್ಯ ಅಂತ ಕರೆ.
ಸುನಿತ್ಯ ಸುನಿತ್ಯ ಸಂಹಾರಕಾರ ಇಬ್ಬರು ಪರ್ಮನೆಂಟ್ ಸರ್ವಿಸೇ ಸೆಲೆಕ್ಷನ್, ಇಬ್ಬರು ಪರ್ಮನೆಂಟ್ ಸರ್ವಿಸ್, ಜೂನಿಯರು ಸೀನಿಯರು. ಪರ್ಮನೆನ್ಸ್ ಇದ್ದರೂ ಕೂಡ ಏನಿದೆ ಅಲ್ಲಿ ಜೂನಿಯರ್ ಸೀನಿಯರ್ ವ್ಯತ್ಯಾಸ ಇದೆ. ದೇವರಿಗೆ ಏನಿಲ್ಲ, ಯಾವ ರೂಪನೂ ಜೂನಿಯರ್ ಅಲ್ಲ, ಯಾವ ರೂಪನೂ ಸೀನಿಯರ್ ಅಲ್ಲ. ಯಾಕೆ? ಎಲ್ಲ ರೂಪಗಳು ಪರಮಾತ್ಮನೇ ಸತತ ಮೇಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮ. ಎಲ್ಲೂ ಕೂಡ ವೇದನೆ ಇಲ್ಲ. ನಿಜ ಮುಕ್ತಿ ದ್ವಿಜಯ ಪ್ರವದಂತೆ ಸಂಕರ ಸಂಹಾರ ಕಾರಣ ವಪುಹು, ಅದು ನಿಜಮುಕ್ತಿ ಪದಪ್ರದಾತ, ಇದು ಸಂಹಾರ ಕಾರಣ ವಪುಹು. ಎಲ್ಲೆಲ್ಲಿ ಸಂಹಾರ ನಡೆಯುತ್ತೋ ಅಲ್ಲಿ ಯಾರ ರೋಲ್ ಇದೆ? ಅಲ್ಲಿ ಸಂಕಷ್ಟ ರೂಪದ ರೋಲ್ ಇದೆ. ತದನುಜ್ಞಯೈವ ದೇವಿ, ಮತ್ತೆ ತದನುಜ್ಞಯೈವ ದೇವರ ಅಪ್ಪಣೆ ಅಂತಾನೆ, ಅವನ ಅಪ್ಪಣೆಯಿಂದ ಮಾತ್ರನೇ ದೇವಿ ಮಹಾಲಕ್ಷ್ಮಿ, ದೇವಿ ಮಂಗಲ ದೇವತಾ. ದೇವ ಅಂದ ತಕ್ಷಣ ಯಾರು ತಿಳ್ಕೋಬೇಕು? ನಾರಾಯಣ. ದೇವಿ ಅಂದ ತಕ್ಷಣ ಯಾರು? ಮಹಾಲಕ್ಷ್ಮಿ. ದೇವಿ ಜಯ ಇತ್ಯನುಬಭೂವ, ಜಯ ಅನ್ನೋ ರೂಪ ಬಂತವೆ. ಮಾಯಾ ಲಕ್ಷ್ಮಿ, ಮಾಯಾ ಜಯ, ಜಯ ಇತ್ಯನುಬಭೂವ ಸ ಸೃಷ್ಟಿಹೇತೋ. ಅಲ್ಲಿ ಮುಗಿದು ಸಂಹಾರಕ್ಕೋಸ್ಕರ ಹಾಗೆ. ಸೃಷ್ಟಿಹೇತೋ, ಸೃಷ್ಟಿ ಕಾರ್ಯಕ್ಕೋಸ್ಕರ ಪರಮಾತ್ಮ ಏನು ಮಾಡದ? ಸಹ ಪ್ರದ್ಯುಮ್ನತಾಮುಪಗತಃ, ಪ್ರದ್ಯುಮ್ನ ರೂಪವನ್ನು ಸ್ವೀಕಾರ ಮಾಡದ. ಪ್ರದ್ಯುಮ್ನ ರೂಪವನ್ನು ತಷ್ಟ ಮಹಾಲಕ್ಷ್ಮಿ ಏನು ಮಾಡಿದರು? ಕೃತಿತಾಂಚ, ಕೃತಿ ರೂಪವನ್ನು ಸ್ವೀಕಾರ ಮಾಡಿದರು. ಪ್ರದ್ಯುಮ್ನ ರೂಪ ಕೃತಿ, ಅದಕ್ಕೆ ಕೃತಿರಮಣ ಪ್ರದ್ಯುಮ್ನ ನಂದನೆ. ಕೃತಿ ರೂಪಕ್ಕೆ ಪ್ರದ್ಯುಮ್ನ, ಸಂಕರ್ಷಣ ರೂಪಕ್ಕೆ ಜಯ, ವಾಸುದೇವ ರೂಪಕ್ಕೆ ಮಾಯಾ. ಕೃತಿತಾಂಚ ದೇವಿ ಮುಕ್ತಿ ಸಂಹಾರ ಸೃಷ್ಟಿ ಆಯ್ತು. ಈಗ ಸ್ಥಿತಿ ಆಗಬೇಕು. ಸ್ಥಿತೈ ಪುನಃ ಸ ಭಗವಾನ್ ಅನಿರುದ್ಧ ನಾಮ. ಪರಮಾತ್ಮ ದೇವಿ ಚ ಶಾಂತಿರಭವತ್ ಶರದಾಂ ಸಹಸ್ರಂ ಸ್ಥಿತ್ವಾ ಸ್ವಮೂರ್ತಿಭಿಃ ಅಮೂಭಿಃ ಅಚಿಂತ್ಯಶಕ್ತಿಃ ಪ್ರದ್ಯುಮ್ನ ರೂಪಕ ಇಮಾನ್ ಚರಮಾತ್ಮನೇದಾತ್. ಸ್ಥಿತೈ ಪುನಃ ಸ ಭಗವಾನ್, ಆ ಪರಮಾತ್ಮ ಭಗವಾನ್, ಅದೇ ಪರಮಾತ್ಮನೇ ಸ್ಥಿತೈ, ಸ್ಥಿತಿ ಕಾರ್ಯಕ್ಕೋಸ್ಕರವಾಗಿ ಅನಿರುದ್ಧ ನಾಮ ಬಭೂವ, ಅನಿರುದ್ಧಾನ ರೂಪವನ್ನು ಸ್ವೀಕಾರ ಮಾಡಿದ. ದೇವಿ ರಮಾದೇವಿ ಶಾಂತಿರಭವತ್, ಯಾವ ರೂಪ ತಗೊಂಡ್ರು? ಶಾಂತಿ ರೂಪವನ್ನು ಸ್ವೀಕಾರ ಮಾಡಿದ. ಅನಿರುದ್ಧ ಶಾಂತಿ. ಅಭವತ್ ಶರದಾಂ ಸಹಸ್ರಂ ಸ್ಥಿತ್ವಾ. ಒಟ್ಟು ಎಷ್ಟು ರೂಪ ಆಯ್ತೀಗ? 4 + 1, ನಾರಾಯಣ ಒಂದು ರೂಪ, ಸತತ ಮೇಕರೂಪಿಣೆ ನಾರಾಯಣ. ಆಮೇಲೆ ವ್ಯೂಹ ರೂಪ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಏನವು ಅದೇ ಕ್ರಮದಲ್ಲಿ ಹೇಳಿದ್ದಾರೆ. ವಾಸುದೇವ ಸಂಕರ್ಷಣ ಪ್ರಮ ಯಾದ್ಯ ಅದೇ ಕ್ರಮದಲ್ಲೇ ಬಂದಿರೋ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಆಮೇಲೆ ಚತುರೂಪಗಳಿವೆ. ಆಮೇಲೆ ಪಂಚರೂಪಗಳು, ನಾರಾಯಣ ಸೇರಿದ ಪಂಚರೂಪ. ನಾರಾಯಣ ಒಂದು ತೊಗೊಂಡ್ರೆ 1, ಈ 4 ತೊಗೊಂಡ್ರೆ ಚತುರ್ವ್ಯೂಹ, 5 ಸೇರಿಸಿದರೆ ಪಂಚರೂಪಗಳು. ಅದು 10 ತೊಗೊಂಡಾಗ ದಶರೂಪಗಳು, 12 ತೊಗೊಂಡ್ರೆ ಕೇಶವಾದಿ ರೂಪಗಳು, 24 ತೊಗೊಂಡ್ರೆ ಕೇಶವಾದಿ ಇಲ್ಲಿ ದಾಮೋದರ ಅಂತ, ಅಲ್ಲಿ ಕೃಷ್ಣ ಅಂತ. ಆಮೇಲೆ ಅಜಾದಿ 51, ಆಮೇಲೆ ನಾರಾಯಣಾದಿ 108. ಎಲ್ಲ ರೂಪಗಳ ಸಂಖ್ಯೆ ಎಲ್ಲ ಬದಲಾಗ್ತಾ ಹೋಗೋದು. ಹಾಂ, ಈಗ ಹೇಳಕ್ಕೆ ಕೊಟ್ಟಿದ್ದಾರಲ್ಲ, ಅದನ್ನು ನೆಕ್ಸ್ಟ್ ಹೇಳ್ತಿರೋದು. ಈಗ ನೆಕ್ಸ್ಟ್ ಸ್ಥಿತಿ ಪುನಸ್ಥ ಭಗವಾನ್ ಅನಿರುದ್ಧ ನಾಮ ಸ್ಥಿತಿ ಮಾಡ್ತಾನೆ ಅಂತ ಹೇಳಿದ್ರಲ್ಲ. ಅಲ್ಲ, ಪ್ರದ್ಯುಮ್ನ ರೂಪದಲ್ಲಿ ಸೃಷ್ಟಿ ಮಾಡ್ತಾನೆ, ಅನಿರುದ್ಧ ರೂಪದಲ್ಲಿ ಸ್ಥಿತಿ ಮಾಡ್ತಾನೆ. ರಕ್ಷಣೆ ಕೊಡೋ ರೂಪ ಯಾವುದು? ಅನಿರುದ್ಧ ರೂಪ. ಇವೆಲ್ಲ ಇಲ್ಲೇ ಹೇಳ್ತಿದ್ದಾರೆ. ಆದ್ದರಿಂದ ತಕ್ಷಣ ನಾವು ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ನಾವು ತಿಳುವಳಿಕೆಗಳನ್ನೆಲ್ಲ. ದೇವಿ ಶಾಂತಿರಭವತ್ ಶರದಾಂ ಸಹಸ್ರಂ, ಶಾಂತಿ ರೂಪ ಮಹಾಲಕ್ಷ್ಮಿ ತೊಗೊಂಡ್ರು. ಇನ್ನು ಮುಂದೆ ಪ್ರೋಸೆಸ್ ನಡೀತಾ ಇದೆ. ಅದೇನು ಅಂತ ನಾಳೆ ರೂಪ ತೊಗೊಂಡು ಮುಂದೇನು ಮಾಡ್ತಾನೆ ಅಂತ ಪ್ರಶ್ನೆ. ಈಗ ಎಲ್ಲಿಂದ ಶುರು ಮಾಡ್ತಿದ್ದಾರೆ? ಈಗ ಹಿಸ್ಟರಿ ಆಫ್ ಯೂನಿವರ್ಸ್ ಇದು, ಯಾವುದೋ ಒಂದು ಹಿಸ್ಟ್ರಿ ಅಲ್ಲ, ಯೂನಿವರ್ಸಲ್ ಹಿಸ್ಟ್ರಿ, ಮೂಲ ಸೃಷ್ಟಿನ ಹೇಳ್ತಾ ಇತ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ದೀಯತಾಂ ಕಮಲಾಲಯ.